ನಮಸ್ಕಾರ. ಇವತ್ತು ನಾವು ಒಂದು ಆಳವಾದ ಚರ್ಚೆ ಮಾಡೋಣ. ಅಂದ್ರೆ ಬಿಸ್ನೆಸ್ಗಳಲ್ಲಿ ಎಐ ಇದೆಯಲ್ಲ, ಅದನ್ನ ದೊಡ್ಡ ಸ್ಕೇಲ್ನಲ್ಲಿ ಸಕ್ಸಸ್ಫುಲ್ ಆಗಿ ಹೇಗೆ ಅಳವಡಿಸೋದು ಅಂತ. ಇದು ಬರೀ ಟೆಕ್ನಾಲಜಿ ಬಗ್ಗೆ ಅಲ್ಲ, ಇದೊಂದು ಸ್ಟ್ರಾಟಜಿ ವಿಷಯ. ಹೌದು, ಖಂಡಿತ. ನಮಗೆ ಗೂಗಲ್ ಕ್ಲೌಡ್ನ ಮಿಕೂಜಿಯಾ ಅವರ ಇಂಟರ್ವ್ಯೂನಿಂದ ಕೆಲವು ಒಳ್ಳೆ ಪಾಯಿಂಟ್ ಸಿಕ್ಕಿದೆ. ಹೌದು, ಅವರ ಅನುಭವ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಅವರ ಎಐ ಜರ್ನಿ ಶುರುವಾಗಿದ್ದೆ ಒಂದು ಬಿಸ್ನೆಸ್ ಪ್ರಾಬ್ಲಮ್ನಿಂದ. ಅಂದ್ರ ಆಹಾರ ವೇಸ್ಟ್ ಆಗೋದನ್ನ ಕಡಿಮೆ ಮಾಡೋದು. ಓ ಹೌದು, ಅಲ್ಲಿ ಎಐ ಅನ್ನೋದು ಜಸ್ಟ್ ಒಂದು ಟೂಲ್ ಆಗಿತ್ತು ಅಷ್ಟೇ, ಅದೇ ಗೋಲ್ ಆಗಿರ್ಲಿಲ್ಲ. ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಅಲ್ಲವಾ? ಈಗ ಎಲ್ಲೆಲ್ಲೂ ಎಐ ಹೈಪ್ ಇದೆ, ನಿಜ. ಅದನ್ನ ಬಿಟ್ಟು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು ಅಂತ ನೋಡ್ಬೇಕು. ಹಾಗಾದ್ರೆ ಮೊದಲ ಸ್ಟೆಪ್ ಯಾವಾಗ್ಲೂ ಪ್ರಾಬ್ಲಮ್ ಏನು ಅಂತ ನೋಡೋದಾ, ಟೆಕ್ನಾಲಜಿ ಆಮೇಲೆ? ಖಂಡಿತ. ಯಾವುದೇ ಎಐ ಪ್ರಾಜೆಕ್ಟ್ ಸಕ್ಸಸ್ ಆಗ್ಬೇಕಾದ್ರೆ ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಮೊದಲು ಒಂದು ಕ್ಲಿಯರ್ ಬಿಸ್ನೆಸ್ ಗೋಲ್ ಇರಬೇಕು ಅಥವಾ ಒಂದು ಪ್ರಾಬ್ಲಮ್. ಉದಾಹರಣೆಗೆ ಆಹಾರ ವೇಸ್ಟ್. ಅದೇ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಪರಿಹಾರಕ್ಕೆ ಎಐ ಬೇಕೇ ಇರಲ್ಲ. ಹೌದಾ? ಕ್ರಿಯೇಟಿವ್ ಆಗಿ ಯೋಚನಿಸಿದ್ರೆ ಬೇರೆ ಸಿಂಪಲ್ ಸೊಲ್ಯೂಷನ್ಸ್ ಇರುತ್ತೆ. ಸರಿ. ಪ್ರಾಬ್ಲಮ್ ಗೊತ್ತಾದ್ಮೇಲೆ ಎಂಟರ್ಪ್ರೈಸ್ ಲೆವೆಲ್ನಲ್ಲಿ ಎಐ ಸಕ್ಸಸ್ಗೆ ಏನ್ ಬೇಕು, ಮುಖ್ಯವಾದ ಅಂಶಗಳು? ಇಲ್ಲಿ ಕೆಲವು ಕ್ರಿಟಿಕಲ್ ಪಾಯಿಂಟ್ಸ್ ಇವೆ. ಮೊದಲನೇದು ಒಂದು ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಸ್ಟ್ರಾಟಜಿ. ಹೌದು, ಯಾಕಂದ್ರೆ ಒಂದೇ ಎಐ ಮಾಡೆಲ್ ಎಲ್ಲದಕ್ಕೂ ಸರಿ ಹೋಗಲ್ಲ. ಹಾಗಾಗಿ ನಮಗೆ ಆಯ್ಕೆ ಮತ್ತು ಸ್ವಾತಂತ್ರ್ಯ ಕೊಡೋ ಪ್ಲಾಟ್ಫಾರ್ಮ್ ಬೇಕು. ಆಯ್ಕೆಗಳು ಇರಬೇಕಲ್ವಾ? ಖಂಡಿತ. ಉದಾಹರಣೆಗೆ ಗೂಗಲ್ನ ವರ್ಟೆಕ್ಸ್ ಎಐ ಮಾಡೆಲ್ ಗಾರ್ಡನ್ ಇದೆಯಲ್ಲ, ಅಲ್ಲಿ 150ಕ್ಕೂ ಹೆಚ್ಚು ಮಾಡೆಲ್ಗಳಿವೆ. ಓ, 150ಕ್ಕೂ ಹೆಚ್ಚು? ಹೌದು, ಇದರಿಂದ ಫ್ಯೂಚರ್ಗೆ ತಕ್ಕ ಹಾಗೆ ಅಡಾಪ್ಟ್ ಆಗೋಕೆ ಹೆಲ್ಪ್ ಆಗುತ್ತೆ. ಆಯ್ಕೆಗಳು ಸಾಕಷ್ಟಿವೆ. ಆದ್ರೆ ಬರೀ ಪ್ಲಾಟ್ಫಾರ್ಮ್ ಇದ್ರೆ ಸಾಕಾಗತ್ತಾ? ಮಿಕ್ಕು ಅವರ ಪ್ರಕಾರ ಮುಂದಿನ ಮುಖ್ಯ ಅಂಶ ಅತ್ಯಂತ ಮುಖ್ಯವಾದದ್ದು ಅಂದ್ರೆ ನಿಮ್ಮದೇ ಆದ ಜ್ಞಾನ ಮತ್ತೆ ಡೇಟಾ. ಓಕೆ, ನಮ್ಮ ಓನ್ ಡೇಟಾ. ಹೌದು, ಪ್ಲಾಟ್ಫಾರ್ಮ್ಸ್ ಎಲ್ಲರಿಗೂ ಸಿಗ್ಬೋದು, ಆದ್ರೆ ನಿಮ್ಮ ಬಿಸ್ನೆಸ್ನ ಯುನೀಕ್ ಡೇಟಾ, ನಿಮ್ಮ ನಾಲೆಡ್ಜ್, ಅದನ್ನ ಹೇಗೆ ಬಳಸ್ತೀರಿ ಅನ್ನೋದೇ ಡಿಫರೆನ್ಸ್ ಮಾಡೋದು. ಇದ್ರ ಜೊತೆಗೆ ಮೂರನೇದ್ದು ತುಂಬಾ ಇಂಪಾರ್ಟೆಂಟ್, ಎಂಟರ್ಪ್ರೈಸ್ ರೆಡಿನೆಸ್ ಅಂದ್ರೆ ಏನೆಲ್ಲ ಬರುತ್ತೆ ಅದರಲ್ಲಿ? ಪ್ರೊಡಕ್ಷನ್ಗೆ ಹೋಗೋ ಮುಂಚೆ ಕೆಲವು ಚಾಲೆಂಜಸ್ ಹ್ಯಾಂಡಲ್ ಮಾಡೋಕ್ ರೆಡಿ ಇರಬೇಕು. ಉದಾಹರಣೆಗೆ ಡೇಟಾ ಲೀಕೇಜ್ ರಿಸ್ಕ್ ಇರುತ್ತೆ. ಸರಿ. ಆಮೇಲೆ ಎಐ ಮಾಡೆಲ್ಗಳು ಕೆಲವೊಮ್ಮೆ ತಪ್ಪು ಉತ್ತರ ಕೊಡಬಹುದು. ಅದನ್ನ ಹ್ಯಾಲುಸಿನೇಷನ್ಸ್ ಅಂತಾರಲ್ಲ? ಹೌದು, ಕೇಳಿದ್ದೀನಿ. ಅದನ್ನ ಹೇಗ್ ಮ್ಯಾನೇಜ್ ಮಾಡೋದು? ಆಮೇಲೆ ನಿಮ್ಮ ಬ್ರ್ಯಾಂಡ್ ಇಮೇಜ್ ಮೇಲೆ ಏನ್ ಪರಿಣಾಮ ಆಗಬಹುದು, ಈ ಎಲ್ಲದಕ್ಕೂ ಸಿದ್ಧತೆ ಬೇಕು. ಓಕೆ. ಅಷ್ಟೇ ಅಲ್ಲ, ರೆಸ್ಪಾನ್ಸಿಬಲ್ ಎಐ ಇದೆಯಲ್ಲ, ಜವಾಬ್ದಾರಿಯುತ ಎಐ, ಅದನ್ನ ಕೊನೆಗೆ ಚೆಕ್ ಮಾಡೋದಲ್ಲ, ಮೊದಲಿಂದಲೇ. ಹೌದು, ಡೇ 0ದಿಂದಲೇ ನಮ್ಮ ಸ್ಟ್ರಾಟಜಿಯ ಭಾಗ ಆಗ್ಬೇಕು. ಸೇಫ್ಟಿ ಫಿಲ್ಟರ್ಸ್, ಗೈಡ್ಲೈನ್ಸ್, ಪಾರದರ್ಶಕತೆ ಎಲ್ಲವೂ ಮುಖ್ಯ. ನೀವು ಹ್ಯಾಲುಸಿನೇಷನ್ಸ್ ಬಗ್ಗೆ ಹೇಳಿದ್ರಿ. ಅದನ್ನ ಕಂಟ್ರೋಲ್ ಮಾಡೋಕೆ ಏನಾದ್ರೂ ಪ್ರಾಕ್ಟಿಕಲ್ ದಾರಿಗಳಿವ್ಯಾ? ಹ್ಯಾಲುಸಿನೇಷನ್ಸ್ ಅನ್ನೋದು ಆ ಭಾಷಾ ಮಾಡೆಲ್ಗಳು ಕಲಿಯೋ ರೀತಿಯ ಒಂಥರ ನ್ಯಾಚುರಲ್ ಸೈಡ್ ಎಫೆಕ್ಟ್ ಇದ್ದ ಹಾಗೆ. ಪೂರ್ತಿಯಾಗಿ ತೆಗಿಯೋಕಾಗಲ್ಲ, ಆದ್ರೆ ಕಂಟ್ರೋಲ್ ಮಾಡಬಹುದು. ಮುಖ್ಯವಾದ ವಿಧಾನ ಅಂದ್ರೆ ಗ್ರೌಂಡಿಂಗ್. ಹೌದು, ಅಂದ್ರೆ ಎಐ ಮಾಡೆಲ್ ಉತ್ತರ ಕೊಡ್ಬೇಕಾದ್ರೆ ಅದನ್ನ ನಿಮ್ಮದೇ ಆದ ನಂಬಿಕೆಗೆ ಅರ್ಹವಾದ ಕ್ಲೀನ್ ಡೇಟಾ ಸೋರ್ಸ್ಗೆ, ಉದಾಹರಣೆಗೆ ನಿಮ್ಮ ಕಂಪನಿ ಡಾಕ್ಯುಮೆಂಟ್ಸ್ ಅಥವಾ ಗೂಗಲ್ ಸರ್ಚ್ನಂತಹ ಪಬ್ಲಿಕ್ ಸೋರ್ಸ್ಗೆ ಕನೆಕ್ಟ್ ಮಾಡೋದು. ಆಗ ಉತ್ತರಗಳು ಹೆಚ್ಚು ನಿಖರವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರ್ಯಾಗ್ ಅಂತ ಒಂದು ಟೆಕ್ನಾಲಜಿ ಬಗ್ಗೆನೂ ಕೇಳಿದ್ದೀನಿ. ಅದು ಹೇಗೆ ಹೆಲ್ಪ್ ಮಾಡುತ್ತೆ? ರ್ಯಾಗ್ ಅಂದ್ರೆ ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್. ಇದು ಗ್ರೌಂಡಿಂಗ್ ಮಾಡೋಕೆ ಒಂದು ಪಾಪ್ಯುಲರ್ ವಿಧಾನ. ಇಲ್ಲೇನಾಗತ್ತೆ ಅಂದ್ರೆ ಮಾಡೆಲ್ಗೆ ಉತ್ತರ ಕೊಡೋಕ್ ಮುಂಚೆ ನಿಮ್ಮದೇ ಡೇಟಾ ಸ್ಟೋರ್ನಿಂದ ಆ ಪ್ರಶ್ನೆಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ನ ಹುಡುಕಿ ತಂದು ಕೊಡುತ್ತೆ. ಹಾಗೇನಾ? ಹೌದು, ಅದನ್ನ ಕಾಂಟೆಕ್ಸ್ಟ್ ಆಗಿ ಇಟ್ಟುಕೊಂಡು ಮಾಡೆಲ್ ಉತ್ತರ ಕೊಡುತ್ತೆ. ಇದ್ರಿಂದ ಉತ್ತರಗಳು ತುಂಬಾ ಅಕ್ಯುರೇಟ್ ಆಗಿರುತ್ತೆ, ಮತ್ತೆ ಪೂರ್ತಿ ಮಾಡೆಲ್ನ ರೀಟ್ರೈನ್ ಮಾಡೋ ಅಗತ್ಯ ಇರಲ್ಲ. ಲೇಟೆಸ್ಟ್ ಡೇಟಾ ಯೂಸ್ ಮಾಡಬಹುದು. ಅಂದ್ರೆ ನಿಮ್ಮ ಡೇಟಾವನ್ನು ಮೊದಲು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಒಂದು ರೀತಿ ಅಡ್ರೆಸ್ ಕೊಟ್ಟು ಪ್ರಶ್ನೆಗೆ ಸರಿಯಾದ ಅಡ್ರೆಸ್ಸಿಂದ ಮಾಹಿತಿ ತರೋ ಹಾಗೆ? ಸಿಂಪಲ್ ಆಗಿ ಹೇಳೋದಾದ್ರೆ ಹೌದು. ಒಂಥರ ಪುಸ್ತಕದಲ್ಲಿ ಇಂಡೆಕ್ಸ್ ನೋಡಿ ಬೇಕಾದ ಪೇಜ್ಗೆ ಹೋಗ್ತೀವಲ್ಲ, ಹಾಗೆ ಆರ್ಎಜಿ ನಿಮ್ಮ ಡೇಟಾವನ್ನ ಇಂಡೆಕ್ಸ್ ಮಾಡಿ ಎಐಗೆ ಬೇಕಾದಾಗ ಕರೆಕ್ಟ್ ಮಾಹಿತಿ ಕೊಡುತ್ತೆ. ಸರಿ, ಅರ್ಥ ಆಯ್ತು. ಹಾಗಾದ್ರೆ ಮಾಡೆಲ್ಗಳನ್ನ ಫೈನ್ ಟ್ಯೂನ್ ಮಾಡೋ ಅಗತ್ಯ ಯಾವಾಗ ಬರುತ್ತೆ?
RAG ಸಾಕಾಗಲ್ವಾ? ಮಿಕು ಅವರ ಅಡ್ವೈಸ್ ಏನಂದ್ರೆ ಯಾವಾಗ್ಲೂ ಸಿಂಪಲ್ ಅಪ್ರೋಚಿಂದ ಶುರು ಮಾಡಿ ಅಂತ. ಓಕೆ. ಗುರಿ ಏನಂದ್ರೆ ಕಡಿಮೆ ಎಫರ್ಟ್ನಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್. RAG ಹೆಚ್ಚಿನ ಕೇಸ್ನಲ್ಲಿ ಸಾಕಾಗುತ್ತೆ. ಒಂದು ವೇಳೆ ನಿಮ್ಮ ಸ್ಪೆಸಿಫಿಕ್ ಕೆಲಸಕ್ಕೆ ಇನ್ನೂ ಜಾಸ್ತಿ ಆಕ್ಯುರಸಿ ಬೇಕು ಮತ್ತೆ ನಿಮ್ಮತ್ರ ಸ್ಕಿಲ್ಸ್, ಡೇಟಾ, ಟೈಮ್, ಬಜೆಟ್ ಎಲ್ಲ ಇದ್ರೆ ಆಗ ಮಾತ್ರ ಫೈನ್ ಟ್ಯೂನಿಂಗ್ನಂತಹ ಸ್ವಲ್ಪ ಕಾಂಪ್ಲೆಕ್ಸ್ ಮೆಥಡ್ಸ್ ಬಗ್ಗೆ ಯೋಚಿಸ್ಬೋದು. ಅರ್ಥ ಆಯ್ತು. ಸೊ ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಕಡೆಗೆ ಹೋಗಬೇಕು. ಇಷ್ಟೆಲ್ಲ ಸೇರಿಸಿ ನೋಡಿದ್ರೆ ಒಂದು ಆರ್ಗನೈಸೇಷನ್ ತಮ್ಮ AI ಸ್ಟ್ರಾಟಜಿ ಶುರು ಮಾಡೋಕೆ ಏನ್ ಮಾಡಬೇಕು? ಸಕ್ಸೆಸ್ ಹೇಗೆ ಅಳೆಯೋದು? ಇಲ್ಲಿ ಮಿಕು ಅವರು 4 ಮುಖ್ಯ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಅಂತಾರೆ. 1. ನಾವು ಸಾಲ್ವ್ ಮಾಡ್ತಿರೋ ಬಿಸ್ನೆಸ್ ಪ್ರಾಬ್ಲಮ್ ಏನು? ಸರಿ. 2. ನಾವು ಎಕ್ಸಾಕ್ಟ್ ಆಗಿ ಏನನ್ನ ಅಚೀವ್ ಮಾಡೋಕೆ ಹೊರಟಿದ್ದೀವಿ? 3. ಸಕ್ಸೆಸ್ ಕ್ರೈಟೀರಿಯಾ ಏನು? 4. ನಾವೇನನ್ನ ಮೆಜರ್ ಮಾಡ್ತಿದ್ದೀವಿ? ಕ್ಲಿಯರ್ ಆಗಿ ಡಿಫೈನ್ ಮಾಡ್ಕೊಳ್ಬೇಕು. ಹೌದು. ಮತ್ತೆ ಶುರು ಮಾಡ್ಬೇಕಾದ್ರೆ ಇಂಟರ್ನಲ್ ಅಪ್ಲಿಕೇಶನ್ಸ್ ಮೇಲೆ ಫೋಕಸ್ ಮಾಡೋದು ಒಳ್ಳೇದು ಅಂತಾರೆ. ಇಂಟರ್ನಲ್ ಆಗಿ? ಹೌದು. ಉದಾಹರಣೆಗೆ ಡೆವಲಪರ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದು ಅಥವಾ IT ಆಪರೇಷನ್ಸ್ ಇಂಪ್ರೂವ್ ಮಾಡೋದು. ಇದ್ರಿಂದ ರಿಸ್ಕ್ ಕಡಿಮೆ, ಕಲಿಯೋಕೆ ಚಾನ್ಸ್ ಸಿಗುತ್ತೆ, ROI ಕೂಡ ಕ್ಲಿಯರ್ ಆಗಿ ಮೆಜರ್ ಮಾಡಬಹುದು. ಆಮೇಲೆ ಎಕ್ಸ್ಟರ್ನಲ್ ಯೂಸರ್ ಕಡೆ ಹೋಗಬಹುದು. ತುಂಬಾನೇ ಪ್ರಾಕ್ಟಿಕಲ್ ಸಲಹೆ ಇದು. ಒಟ್ನಲ್ಲಿ ಹೇಳೋದಾದ್ರೆ AI ಸಕ್ಸಸ್ ಅನ್ನೋದು ಕೇವಲ ಲೇಟೆಸ್ಟ್ ಟೆಕ್ನಾಲಜಿ ಮೇಲೆ ಇಲ್ಲ. ಖಂಡಿತ ಇಲ್ಲ. ಅದಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿ ಬೇಕು, ಪ್ರಾಬ್ಲಮ್ ಸೆಂಟ್ರಿಕ್ ಅಪ್ರೋಚ್ ಬೇಕು, ನಮ್ಮ ಡೇಟಾವನ್ನು ಸರಿಯಾಗಿ ಬಳಸಬೇಕು, ರೆಸ್ಪಾನ್ಸಿಬಲ್ ಆಗಿ ಅಳವಡಿಸಬೇಕು, ಮತ್ತೆ ಸರಿಯಾದ ತಯಾರಿ ಇರಬೇಕು. ನಿಖರವಾಗಿ ಹೇಳಿದ್ರಿ. ಈಗ ಕೇಳುಗರಿಗೆ ಒಂದು ಕೊನೆಯ ಯೋಚನೆಗೆ ಬಿಡೋಣ. ಖಂಡಿತ. ಈಗ AI ಟೂಲ್ಸ್ ಇಷ್ಟೊಂದು ಸುಲಭವಾಗಿ ಸಿಗ್ತಿರುವಾಗ ಮತ್ತೆ ನಾವೀಗ ಚರ್ಚೆ ಮಾಡಿದ ಪ್ರಿನ್ಸಿಪಲ್ಸ್ ಎಲ್ಲ ಬಳಸ್ಕೊಂಡ್ರೆ ಹಿಂದೆ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದ ಯಾವ ದೊಡ್ಡ ಬಿಸ್ನೆಸ್ ಅಥವಾ ಸೋಷಿಯಲ್ ಪ್ರಾಬ್ಲಮ್ ಅನ್ನ ಬಹುಶಃ ಸಣ್ಣ ಟೀಮ್ಗಳು ಅಥವಾ ಒಬ್ಬ ವ್ಯಕ್ತಿಯೇ ಈಗ ನಿಭಾಯಿಸೋಕೆ ಸಾಧ್ಯವಾಗ್ಬೋದಲ್ವಾ? ಅದ್ರ ಬಗ್ಗೆ ಯೋಚಿಸಬಹುದು.